ಲವ್ ಮಾಡಿ ಕೈಕೊಟ್ಟು ಮಹಿಳೆಗೆ ಮಹಿಳೆಯ ಕೊಲೆಗೆ ಯತ್ನಿಸಿದ್ನ ಖದೀಮಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಗರ್ಭಿಣಿ ಮಾಡಿ ಕೈಕೊಟ್ಟು ಬೆಂಕಿಯನ್ನ ಹಚ್ಚೋದಕ್ಕೆ ಮುಂದಾದ್ನ. ದೊಡ್ಡಬಳ್ಳಾಪುರದ ಕರೇನಹಳ್ಳಿಯಲ್ಲಿ ಥೇಟ್ ಸಿನಿಮಾ ಸ್ಟೈಲ್ನಲ್ಲೇ ಘಟನೆ ನಡೆದಿದೆ. ಪ್ರೀತಿ ಪ್ರಣಯ ಅಂತೆಲ್ಲ ನಾಟಕ ಆಡಿ ಕೈಕೊಟ್ಟಿದ್ದಾನೆ ಪ್ರೇಮಿ. ಮಹಿಳೆ ಗರ್ಭಿಣಿ ಆಗ್ತಾ ಇದ್ದಂತೆ ಕೊಲೆ ಮಾಡೋದಕ್ಕೆ ಟ್ರೈ ಮಾಡಿದ್ನಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಮೊದಲಿಗೆ ಸ್ನೇಹ ಆಗಿದೆ, ಆನಂತರ ಪ್ರೀತಿ ಆಗಿದೆ. ಪ್ರೀತಿಯಾದ ನಂತರ ಗರ್ಭಿಣಿ ಮಾಡಿ ಇದೀಗ ಕೈ ಕೊಟ್ಟಿದ್ದಾನೆ ಅನ್ನುವಂತಹ ಗಂಭೀರ ಆರೋಪವನ್ನ ಈಗ ಮಹಿಳೆ ಮಾಡ್ತಾ ಇದ್ದಾರೆ. ಕೊಲೆಗೆ ಪ್ರಯತ್ನಗಳಾಗಿತ್ತು ಅನ್ನುವಂತಹ ಗಂಭೀರ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಸಾಯಿಸಬೇಕು ಅಂತಲೇ ಒಂದಷ್ಟು ಪ್ರೀ ಪ್ಲಾನ್ಗಳಾಗಿತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಕಾಡ್ತಾ ಇದೆ. ಮಹಿಳೆಯನ್ನ ಸಾಯಿಸಲೆಂದೇ ಮನೆಗೆ ಬೆಂಕಿ ಇಟ್ನ ಜಿಮ್ ಟ್ರೈನರ್ ಗೌತಮ್ ವಿರುದ್ಧ ಮಹಿಳೆ ಮತ್ತವರ ಕುಟುಂಬದವರ ಗಂಭೀರ ಆರೋಪ ಇದು. 8 ವರ್ಷಗಳಿಂದ ಮಹಿಳೆ ಲಕ್ಷ್ಮಿಯನ್ನ ಲವ್ ಮಾಡ್ತಾ ಇದ್ದಂತೆ. ಕೊನೆಗೆ ಗರ್ಭಿಣಿ ಮಾಡಿ ಮದುವೆ ಆಗೋದಿಲ್ಲ ಅಂತ ಕೈ ಕೊಟ್ಟಿದ್ದಾನೆ ಗೌತಮ್. ಇದೇ ವಿಚಾರವಾಗಿ ಕೋರ್ಟ್ ಮೆಟ್ಟಿಲೇರಿ 376 ಕೇಸ್ ಹಾಕಿದ್ದ ಮಹಿಳೆ ಕೇಸ್ ವಾಪಸ್ ಪಡೆಯುವಂತೆ ಮಹಿಳೆಯನ್ನ ಮನೆಗೆ ಕರೆದೊಯ್ದು ರಾಜಿಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇತ್ತು. ರಾಜಿ ನೆಪದಲ್ಲಿ 20 ದಿನಗಳಿಂದ ಮನೆಯಲ್ಲೇ ಕೂಡು ಹಾಕಿದ್ದ ಗೌತಮ್ ಅನ್ನೋದು ಗೊತ್ತಾಗ್ತಾ ಇದೆ. ಮಹಿಳೆ ಮತ್ತು ಮಗುಗೆ ಕಿರುಕುಳವನ್ನ ಕೊಡ್ತಾ ಇದ್ದ ಅಂತ ಲಕ್ಷ್ಮಿ ಆರೋಪ ಮಾಡಿದ್ದಾರೆ. ಈಗಾಗಲೇ ಮದುವೆಯಾಗಿ ಮಗುವನ್ನ ಹೊಂದಿದಂತಹ ಮಹಿಳೆ ಈತನಿಂದ ಈಗ ಗರ್ಭಿಣಿ ಆಗಿದ್ದಾರೆ. ಕಿರುಕುಳದ ಜೊತೆಗೆ ಬೆಂಕಿಗೆ ತಳ್ಳಿ ಕೊಲೆ ಮಾಡುವಂತಹ ಪ್ರಯತ್ನಗಳಾಗಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಲಕ್ಷ್ಮಿ. ಮನೆ ಹೊತ್ತಿ ಉರಿಯುವ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ಮಹೇಶ್, ಇವರಿಬ್ಬರ ನಡುವೆ ಯಾವ ರೀತಿಯಾಗಿ ಸ್ನೇಹ ಶುರುವಾಯಿತು? ಸ್ನೇಹ ಪ್ರೀತಿಗೆ ಯಾವಾಗ ಕನ್ವರ್ಟ್ ಆಯಿತು? ಎಷ್ಟು ವರ್ಷದಿಂದ ಇಬ್ಬರ ಮಧ್ಯೆ ಪ್ರೀತಿ ಇತ್ತು? ಈಗ ಕೈ ಕೊಟ್ಟಿರೋ ಕಾರಣ ಏನು ಅಂತ? ಏನು ಲವ್ ಸೆಕ್ಸ್ ದೋಖ ಅಂತಾನೆ ಈ ಪ್ರಕರಣ ಪರಿಗಣಿಸಬಹುದು. ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಕೆರೆನಹಳ್ಳಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಅಂದ್ರೆ ಏನು ಈ ಜಿಮ್ ಟ್ರೈನರ್ ಗೌತಮ್ ಏನಿರ್ತಾರೆ ಮತ್ತೆ ಲಕ್ಷ್ಮಿ ಏನಿರ್ತಾರೆ, ಇವರು 8 ವರ್ಷಗಳಿಂದನೂ ಲವ್ ಮಾಡ್ತಾ ಬಂದಿರ್ತಾರೆ. ಆದ್ರೆ ಲವ್ಗೆ ಸಾಕ್ಷಿ ಎಂಬಂತೆ ಒಂದು ಮಗು ಕೂಡ ಆಗಿರುತ್ತೆ. ಆದ್ರೆ ಏನು ಗೌತಮ್ ಮಾತ್ರ ಲಕ್ಷ್ಮಿ ಹೋಗಿ ನಾವಿಬ್ರು ಮದುವೆ ಆಗೋಣ, ಸುಖವಾದ ಸಂಸಾರ ಮುನ್ನಡೆಸೋಣ ಅಂತೇಳಿ ಏನು ಪ್ರಸ್ತಾಪ ಮಾಡಿದಾಗ ಅದನ್ನ ಒಲ್ಲದ ಗೌತಮ್ ನಾನು ಮದುವೆ ಆಗಲ್ಲ ಅಂತ ಪ್ರಸ್ತಾಪ ಮಾಡ್ತಾರೆ. ಇದರಿಂದ ಏನು ಮಾನಸಿಕ ನೋವು ಪಟ್ಟಂತ ಲಕ್ಷ್ಮಿ ಕೋರ್ಟ್ ಮೊರೆ ಸಹ ಹೋಗಿರ್ತಾರೆ. ಆ ಕೋರ್ಟ್ ಅಲ್ಲಿ ಈಗ ಪ್ರಸ್ತುತ ಪ್ರಕರಣ ನಡೀತಾ ಇರ್ಬೇಕಾದ್ರೆ ಈಗ ಏನ್ ಜಿಮ್ ಟ್ರೈನರ್ ಗೌತಮ್ ಏನಿದ್ದಾರೆ 2ನೇ ಮದುವೆನೂ ಸಹ ಆಗಿರ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಏನು ಪ್ರಕರಣ ಇತ್ಯರ್ಥ ಮಾಡ್ಕೊಳ್ಳೋಣ, ಕೇಸ್ ವಾಪಸ್ ತಗೋ, ಹೊಸ ಸಂಸಾರ ಮಾಡೋಣ ಅಂತೇಳಿ ಏನು ಲಕ್ಷ್ಮಿ ಹತ್ರ ಗೌತಮ್ ಪ್ರಸ್ತಾಪ ಮಾಡ್ತಾರೆ. ಅದಕ್ಕೆ ಒಪ್ಕೊಂಡಂತ ಲಕ್ಷ್ಮಿ ಮನೆಗೆ ಬಂದು ಏನು ಹೊಸ ಸಂಸಾರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆ ನಂತರ ಏನಾಗುತ್ತೆ, ಈ ಗೌತಮ್ಗೆ 2ನೇ ಮದುವೆ ಆಗಿದೆ ಅಂತ ಆಗ್ಲೇ ಈ ಲಕ್ಷ್ಮಿ ಅವ್ರಿಗೆ ಗೊತ್ತಾಗುವಂಥದ್ದು. ಆದ್ರೆ ಏನು ಪ್ರಕರಣ ನ್ಯಾಯಾಲಯದಲ್ಲಿ ಇರ್ಬೇಕಾದ್ರೆ 2ನೇ ಮದುವೆ ಹೇಗೆ ಆಗ್ತೀಯ ನೀನು ಅಂತ ಪ್ರಶ್ನೆ ಮಾಡಿದಾಗ ಆ ಕುಟುಂಬಸ್ಥರು ಏನು ಲಕ್ಷ್ಮಿಗೆ ಮತ್ತೆ ಲಕ್ಷ್ಮಿಯ ಕುಟುಂಬಸ್ಥರಿಗೆ ಏನು ಹಲ್ಲೆ ಮಾಡುವಂಥದ್ದು, ಅವಾಚ್ಯ ಶಬ್ದಗಳಿಂದ ಬಳಸುವಂತ ಪ್ರಕರಣ ಇದಾಗಿರುವಂಥದ್ದು. ಒಂದ್ ಕಡೆ ಏನು ಪ್ರಕರಣದಲ್ಲಿ ನ್ಯಾಯಾಲಯದಲ್ಲಿ ಪ್ರಕರಣ ಸಮಯದಲ್ಲೂ ಸಹ ಏನು DNA ಪರೀಕ್ಷೆ ಸಹ ಆಗಿರುವಂಥದ್ದು. ಏನು ಮಗುವಿಗೆ DNA ಪರೀಕ್ಷೆ ಸಹ ಆಗಿರುವಂಥದ್ದು. ಈ DNA ಪರೀಕ್ಷೆಯಲ್ಲಿ ಗೌತಮ್ದೆ ಈ ಮಗು ಅಂತಾನು ದೃಢಪಟ್ಟಿರುವಂಥದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಏನು ಹೊಸ ಸಂಸಾರ ಮಾಡ್ತೀವಿ ಅಂತೇಳಿ ಬಂದಂತ ಲಕ್ಷ್ಮಿ ಅವ್ರಿಗೆ ಈ ಕಿರುಕುಳ ನೀಡುವಂಥದ್ದು ಎಷ್ಟು ಸರಿ ಅಂತ ಏನು ಲಕ್ಷ್ಮಿ ಅವರು ಆರೋಪ ಮಾಡ್ತಾ ಇರುವಂಥದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈಗಾಗಲೇ ಒಂದು ಮಗುವನ್ನು ಕೂಡ ಕೊಟ್ಟು ಇದೀಗ ಕೈ ಕೊಟ್ಟಿದ್ದಾನೆ ಅನ್ನುವಂತಹ ಗಂಭೀರ ಆರೋಪವನ್ನು ಕೂಡ ಮಾಡಿದ್ದಾರೆ ಮಹಿಳೆ. ಮತ್ತು DNA ಪರೀಕ್ಷೆಯನ್ನು ಕೂಡ ಮಾಡಿ ಅದು ಗೌತಮ್ ಮಗು ಅನ್ನೋದು ಕೂಡ ಸಾಬೀತಾಗಿದೆ. ಕಾದು ನೋಡೋಣ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣ ಅಂತ ಹೇಳಿ.